ಬಿಗ್ ಬಾಸ್ ಕನ್ನಡ ಸೀಸನ್ 12 ದಿನದಿಂದ ದಿನಕ್ಕೆ ಕುತೂಹಲ ಮೂಡಿಸುತ್ತಿದೆ. ಪ್ರಸ್ತುತ ಫ್ಯಾಮಿಲಿ ವೀಕ್ ನಡೆಯುತ್ತಿದ್ದು, ಸ್ಪರ್ಧಿಗಳ ಕುಟುಂಬ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟು ತಮ್ಮ ಮಕ್ಕಳನ್ನ ಮಾತನಾಡಿಸಿಕೊಂಡು ಹೋಗುತ್ತಿದ್ದಾರೆ. ಇದರ ನಡುವೆಯೇ ಮನೆಯ ಮುಂದಿನ ಕ್ಯಾಪ್ಟನ್ ಯಾರಾಗಬೇಕು ಎನ್ನುವ ನಿರ್ಧಾರವನ್ನು ಮಾಡುವ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ. ಹೌದು, ಬಿಗ್ ಬಾಸ್ ಫಿನಾಲೆಗೆ ಇನ್ನೇನು ದಿನಗಣನೆ ಶುರುವಾಗಿದೆ. ಇದರ ನಡುವೆ ವಾರ ಪೂರ್ತಿ ಟಾಸ್ಕ್ ನಲ್ಲಿ ಜಗಳವಾಡುತ್ತಿದ್ದ ಮನೆಯಲ್ಲಿ ಇದೀಗ ಸಂತಸ ಮೂಡುತ್ತಿದೆ. ಸ್ಪರ್ಧಿಗಳ ಕುಟುಂಬ ಸದಸ್ಯರು ಮನೆಗೆ ಸರ್ಪ್ರೈಸ್ ಎಂಟ್ರಿ ಕೊಡುವ ಮೂಲಕ ದೊಡ್ಡ ಮನೆ ಮಂದಿಗೆ ಶಾಕ್ ನೀಡುತ್ತಿದ್ದಾರೆ. ಇತ್ತೀಚೆಗೆ ಕಾವ್ಯ, ಗಿಲ್ಲಿ, ಧನುಷ್, ಅಶ್ವಿನಿ ಗೌಡ, ಸೂರಜ್, ರಕ್ಷಿತಾ, ಧ್ರುವಂತ್ ಕುಟುಂಬದವರು ಭೇಟಿ ನೀಡಿ ತಮ್ಮ ಮಕ್ಕಳ ಜೊತೆ ಕೆಲ ಕಾಲ ಕುಳಿತು ಮಾತನಾಡಿದರು. ಅಲ್ಲದೆ ಬಿಗ್ ಬಾಸ್ ಹೌಸ್ ನಲ್ಲಿ ತಮ್ಮ ಮಕ್ಕಳ ಹೊರತಾಗಿಯೂ ತಮಗೆ ಗಿಲ್ಲಿ ಅಂದ್ರೆ ಇಷ್ಟ ಎನ್ನುವ ಮೂಲಕ ಧನುಷ್ ಗೌಡ ಹಾಗೂ ಸೂರಜ್ ಅವರ ಅಮ್ಮ ಎಲ್ಲರ ಮೆಚ್ಚುಗೆ ಗಳಿಸಿದರು. ಇನ್ನು ಬಿಗ್ ಬಾಸ್ ಮನೆಗೆ ಮಕ್ಕಳನ್ನು ನೋಡಲು ಬಂದ ತಾಯಂದಿರಿಗೆ ಟಾಸ್ಕ್ ಸಹ ನೀಡಲಾಗಿತ್ತು. ತಮ್ಮ ಮಕ್ಕಳನ್ನು ಹೊರತುಪಡಿಸಿ ಮನೆಯ ಮುಂದಿನ ಕ್ಯಾಪ್ಟನ್ ಯಾರಾಗಬೇಕು ಎನ್ನುವ ನಿರ್ಧಾರವನ್ನು ಅವರೇ ನಿರ್ಧರಿಸಬೇಕಿತ್ತು. ಹೀಗಾಗಿ ಬಹುತೇಕ ಜನರು ತಮಗೆ ಇಷ್ಟವಾದ ಸ್ಪರ್ಧಿಯ ಹೆಸರನ್ನು ಮುಕ್ತವಾಗಿ ಹೇಳಿಕೊಂಡರು. ಇದರ ನಡುವೆಯೇ ಗಿಲ್ಲಿಗೆ ಹೆಚ್ಚು ವೋಟ್ಗಳು ಬಿದ್ದಿವೆ ಎನ್ನಲಾಗ್ತಿದೆ. ಎಸ್, ಎಲ್ಲರಿಗೂ ಗೊತ್ತಿರುವ ಪ್ರಕಾರ ಗಿಲ್ಲಿಗೆ ಧನುಷ್ ಅಮ್ಮ ಬಿಟ್ಟು ಯಾರು ವೋಟ್ ನೀಡಿಲ್ಲ ಅನ್ನೋ ತರ ತೋರಿಸಲಾಗಿದೆ. ಆದ್ರೆ ಇಲ್ಲಿಯೇ ಒಂದು ಸಸ್ಪೆನ್ಸ್ ಇರೋದು. ಸಂಪೂರ್ಣ ವೋಟಿಂಗ್ ನಲ್ಲಿ ನೋಡುವುದಾದರೆ ಗಿಲ್ಲಿಗೆ 4 ವೋಟ್ ಬಿದ್ದಿದೆ ಎನ್ನಲಾಗಿದೆ. ಇದರಿಂದ ಕ್ಯಾಪ್ಟನ್ ರೇಸ್ ನಲ್ಲಿ ಗಿಲ್ಲಿ ಮೊದಲ ಸ್ಥಾನದಲ್ಲಿದ್ದು ಬಿಗ್ ಬಾಸ್ ಮನೆಯ ಮುಂದಿನ ಕ್ಯಾಪ್ಟನ್ ಗಿಲ್ಲಿ ಎನ್ನಲಾಗುತ್ತಿದೆ. ಸಾಮಾನ್ಯವಾಗಿ ಕ್ಯಾಪ್ಟನ್ ಆಯ್ಕೆಗೆ ಟಾಸ್ಕ್ ಗಳು ಅಥವಾ ಸ್ಪರ್ಧಿಗಳ ಮತದಾನ ನಡೆಯುತ್ತೆ. ಆದರೆ ಈ ಬಾರಿ ಸ್ಪರ್ಧಿಗಳ ಕುಟುಂಬ ಸದಸ್ಯರು ಮನೆಗೆ ಬಂದು ಮುಂದಿನ ವಾರದ ಕ್ಯಾಪ್ಟನ್ ಅನ್ನು ಆಯ್ಕೆ ಮಾಡುವ ಅವಕಾಶವನ್ನ ಪಡೆದಿದ್ದಾರೆ. ಪ್ರತಿ ಕುಟುಂಬದ ಸದಸ್ಯರು ಒಬ್ಬ ಸ್ಪರ್ಧಿಯ ಫೋಟೋವನ್ನ ಆಯ್ಕೆ ಮಾಡಿ ಬೋರ್ಡ್ ನಲ್ಲಿ ಇಡಬೇಕು. ಅತಿ ಹೆಚ್ಚು ಫೋಟೋಗಳನ್ನ ಪಡೆದವರು ಕ್ಯಾಪ್ಟನ್ ಆಗ್ತಾರೆ. ಹೌದು, ಮನೆಗೆ ಆಗಮಿಸಿರುವ ರಾಶಿಕಾ, ಸೂರಜ್ ಹಾಗೂ ಧನುಷ್ ಕುಟುಂಬದವರು ಬೋರ್ಡ್ ಬಳಿ ಬಂದು ತಮ್ಮವರನ್ನು ಹೊರತುಪಡಿಸಿ ಮನೆಯ ಉಳಿದ ಸದಸ್ಯರ ಪೈಕಿ ತಾವು ಈ ಮನೆಯ ಮುಂದಿನ ಕ್ಯಾಪ್ಟನ್ ಆಗಿ ನೋಡ ಬಯಸುವ ಒಬ್ಬರನ್ನು ಘೋಷಿಸಬೇಕು ಎಂದು ಬಿಗ್ ಬಾಸ್ ಹೇಳಿದ್ದರು. ಅದರಂತೆಯೇ ರಾಶಿಕಾ ಅವರ ತಮ್ಮ ಸೂರಜ್ ಅವರ ಹೆಸರನ್ನ ಘೋಷಿಸಿ, ನಾನು ಸೂರಜ್ ಅವರನ್ನ ಕ್ಯಾಪ್ಟನ್ಸಿ ರೇಸ್ಗೆ ಆಯ್ಕೆ ಮಾಡ್ತೀನಿ. ಅವರು ಕಳೆದ ವಾರ ಕ್ಯಾಪ್ಟನ್ಸಿ ರೇಸ್ ನಲ್ಲಿದ್ದರು. ಆದರೆ ಕೊನೆಯಲ್ಲಿ ಅವರಿಗೆ ಕ್ಯಾಪ್ಟನ್ ಪಟ್ಟ ಸಿಕ್ಕಿಲ್ಲ ಅನ್ನೋದು ಎಲ್ಲೋ ಒಂದ್ ಕಡೆ ಇತ್ತು. ಅಷ್ಟೆಲ್ಲ ಎಫರ್ಟ್ ಹಾಕಿದ್ರು. ಹಾಗಾಗಿ ಈ ಬಾರಿ ಅವರು ಕ್ಯಾಪ್ಟನ್ ಆಗಬೇಕು ಅಂತ ನಾನು ಬಯಸುತ್ತೇನೆ ಅಂತ ಹೇಳ್ತಾರೆ. ಇನ್ನು ಸೂರಜ್ ಅವರ ಅಕ್ಕ ಅಶ್ವಿನಿ ಗೌಡ ಅವರನ್ನ ಆಯ್ಕೆ ಮಾಡಿ ಟಾಸ್ಕ್ ಗಳಲ್ಲಿ ಅಶ್ವಿನಿ ಅವರು ಆಡಿರುವ ರೀತಿ, ಅವರು 100% ಕೊಟ್ಟಿರೋದು ಮತ್ತು ಮುಂಚೆಗೆ ಹೋಲಿಕೆ ಮಾಡಿದ್ರೆ ಟಾಸ್ಕ್ ಗಳಲ್ಲಿ ತುಂಬಾ ಇಂಪ್ರೂವ್ ಆಗಿದ್ದಾರೆ. ಹಾಗಾಗಿ ಅಶ್ವಿನಿ ಅವರು ಕ್ಯಾಪ್ಟನ್ ಆಗ್ಬೇಕು ಅಂತ ಹೇಳ್ತಾರೆ. ಇನ್ನು ಧನುಷ್ ಅವರ ತಾಯಿ ಗಿಲ್ಲಿಯನ್ನು ಆಯ್ಕೆ ಮಾಡಿ, ನನಗೆ ಅಶ್ವಿನಿಯು ಕೂಡ ಇಷ್ಟ, ಆದರೆ ಗಿಲ್ಲಿ ಸ್ವಲ್ಪ ಜಾಸ್ತಿ ಇಷ್ಟ, ಅವರ ಕಾಮಿಡಿ ನನಗೆ ತುಂಬಾ ಇಷ್ಟ, ಹಾಗಾಗಿ ಗಿಲ್ಲಿ ಕ್ಯಾಪ್ಟನ್ ಆಗಲಿ ಅಂತ ಹೇಳ್ತಾರೆ. ಈ ಪ್ರಕಾರ ಗಿಲ್ಲಿಗೆ 1 ವೋಟ್ ಬಿದ್ದಿದೆ. ಆದರೆ ಲೈವ್ ಅಪ್ಡೇಟ್ ಪ್ರಕಾರ ಗಿಲ್ಲಿಗೆ 4 ವೋಟ್ ಬಿದ್ದಿದೆ. ಹೀಗಾಗಿ ಗಿಲ್ಲಿ ರೇಸ್ ನಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ. ಹೀಗಾಗಿ ಈ ವಾರದ ಕ್ಯಾಪ್ಟನ್ ಗಿಲ್ಲಿ ನಟ ಅಂತ ಹೇಳಲಾಗ್ತಿದೆ.